ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಬೋಳೇಶಂಕರ ನಾಟಕದ ಕೊನೆಯ ಅಧ್ಯಾಯವಾದಂತಹ ಜಯ ಜಯ ಶಿವಪೂರಿಗೆ ಎಂಬ ಭಾಗವನ್ನು ಕುರಿತು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ನೋಡಿದ ಹಾಗೆ ಬೋಳೇಶಂಕರನ ರಾಜ್ಯಕ್ಕೆ ಸೈತಾನ ಬಂದಿದ್ದಾನೆ. ಹಲವಾರು ರೀತಿಯ ಪ್ರಯತ್ನಗಳನ್ನು ಮಾಡಿದ್ದಾನೆ ಬೋಳೇಶಂಕರನನ್ನು ಸೋಲಿಸುವುದಕ್ಕೆ. ಆದರೆ ಅದು ಸಾಧ್ಯವಾಗಿಲ್ಲ. ಅಂತಿಮವಾಗಿ ಈ ಸೈತಾನ ತನ್ನ ಸೈನ್ಯವನ್ನು ಸಹ ಕಳೆದುಕೊಂಡಿದ್ದಾನೆ. ಆಗ ಜನಗಳ ಮನಸ್ಸುಗಳಲ್ಲಿ ಹಲವಾರು ರೀತಿಯ ಆಸೆಗಳನ್ನು ತುಂಬುವ ಪ್ರಯತ್ನವನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ಸೈತಾನನಿಗೆ ಹೊಟ್ಟೆ ಹಸಿವು ಪ್ರಾರಂಭವಾಗಿದೆ. ಅನ್ನ ಕೊಡಿ, ಅದಕ್ಕೆ ಪ್ರತಿಯಾಗಿ ನಾನು ಚಿನ್ನವನ್ನು ಕೊಡ್ತೇನೆ. ಬೋಳೇಶಂಕರನ ಸಾಮ್ರಾಜ್ಯದ ಜನ ಚಿನ್ನವನ್ನ ನಾಣ್ಯವನ್ನ ತಿರಸ್ಕರಿಸಿದವರು. ಯಾರಾದರೂ ಅನ್ನವನ್ನ ಚಿನ್ನಕ್ಕೆ ಮಾರ್ಕೊಳ್ಳೋದುಂಟೆ? ಇಲ್ಲಪ್ಪ, ಅದು ಸಾಧ್ಯವಿಲ್ಲ. ನಮ್ಮ ಮಹಾರಾಜರು ನಮ್ಮ ಮಕ್ಕಳಿಗಾಗಿ ಮಾಡಿಕೊಟ್ಟಂತಹ ಚಿನ್ನದ ನಾಣ್ಯಗಳು ನಮ್ಮ ಮನೆಗಳಲ್ಲಿ ಬೇಕಾದಷ್ಟಿದ್ದಾವೆ. ಹೀಗಿರುವಾಗ ನಮಗೆ ಅದು ಬೇಡ. ನಿನಗೆ ಪುಕ್ಕಟೆಯಾಗಿ ಊಟ ಮಾಡುವುದಕ್ಕೆ ಸಾಧ್ಯವಾಗದಿದ್ರೆ ದೇವರ ಹೆಸರಲ್ಲಿ ಊಟ ಮಾಡು, ಅಥವಾ ಒಪ್ಪತ್ತು ಕೆಲಸವನ್ನ ಮಾಡಿ ಬೇಕಾದರೆ ನೀನು ಊಟ ಮಾಡು. ಕೆಲಸ ಮಾಡುವುದಕ್ಕೆ ಸಿದ್ಧನಿಲ್ಲದಂತಹ ಸೈತಾನ ನಿರಾಕರಿಸ್ತಾನೆ. ಆಗ ನೀವಿಲ್ಲೇ ಇದ್ರೆ ನಾನು ಸತ್ತೋಗ್ತೀನಿ, ಹೋಗ್ರಿ, ಕಳಿಸ್ತಾನೆ. ನಮ್ಮ ರಾಜ್ಯದಲ್ಲಿ ಯಾರೂ ಹೊಟ್ಟೆ ಹಸಿವಿನಿಂದ ಸಾಯಬಾರದು ಎಂಬ ಉದ್ದೇಶದಿಂದ ಬೋಳೇಶಂಕರನ ಸಾಮ್ರಾಜ್ಯದ ಜನ ಈ ವಿಷಯವನ್ನ ಬಂದು ಬೋಳೇಶಂಕರನಿಗೆ ಮುಟ್ಟಿಸಿದ್ದಾರೆ. ಆಗ ಬೋಳೇಶಂಕರ ಬಡಿಸುತ್ತಿರುವಂತಹ, ಊಟ ಹಾಕುತ್ತಿರುವಂತಹ ಆ ಪಂಕ್ತಿಯಲ್ಲಿ ಆ ಸೈತಾನನನ್ನು ಕೂರಿಸ್ತಾರೆ. ರಾಜಕುಮಾರಿ ಅವನ ಕೈಗಳನ್ನು ನೋಡಿ, ನೋಡಪ್ಪ, ನೀನು ಆಮೇಲಿನ ಪಂಕ್ತಿಯಲ್ಲಿ ಕೂರು. ಆಗ ಬೋಳೇಶಂಕರ ಹೇಳ್ತಾನೆ, ನಮ್ಮ ರಾಜ್ಯದಲ್ಲಿ ಮೊದಲು ದುಡಿದವರಿಗೆ ಆದ್ಯತೆ. ಯಾರ ಕೈ ಕೆಲಸ ಮಾಡಿ ಜಿಡ್ಡುಗಟ್ಟಿಲ್ಲವೋ ಅವರಿಗೆ ನಾವು ನಂತರದಲ್ಲಿ ಊಟವನ್ನು ಹಾಕ್ತೇವೆ, ಮೊದಲು ಕೆಲಸ ಮಾಡಿದವರಿಗೆ ಅಂದಾಗ ಸೈತಾನ ಕೋಪಗೊಂಡು, ನೀವೆಲ್ಲ ಹಂದಿಗಳಾಗೆ ವಾಸ ಮಾಡ್ತಿದ್ದೀರಿ, ನಿಮಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂಬುದು ನಿಮಗೆ ತಿಳಿದಿಲ್ಲ ಎಂದು ಜನಗಳನ್ನ ಪರಿವರ್ತಿಸುವ ಪ್ರಯತ್ನವನ್ನು ಮಾಡ್ತಾನೆ. ಆಗ ಒಂದು ತಿಳಿಯದಾದಂತಹ ಈ ಬೋಳೇಶಂಕರ, ನೀನು ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂದು ನಮಗೆ ಕಲಿಸಿಕೊಡ್ತೀಯಾ? ಒಳ್ಳೆಯದಾಯಿತು. ಚಳಿಗಾಲದಲ್ಲಿ ಕೈಗಳು ಸೆಟೆದುಕೊಂಡಾಗ ನಾವು ತಲೆಯಿಂದ ಕೆಲಸವನ್ನು ಮಾಡುವುದಕ್ಕೆ ಇದು ಉಪಯೋಗವಾಗಬಹುದು. ಹಾಗಾಗಿ ಅಗತ್ಯವಾಗಿ ನೀನು ನಮಗೆ ಕಲಿಸ್ಕೊಡ್ಬಹುದು ಅಂತ ಹೇಳಿ ಕೋಡಂಗಿಗೆ ಹೇಳಿದಾನೆ. ಕೋಡಂಗಿ, ನಮ್ಮೂರಿಗೆ ಒಬ್ಬ ದೊಡ್ಡ ಮನುಷ್ಯ ಬಂದಿದ್ದಾನೆ, ಅವನು ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂಬುದನ್ನು ಕಲಿಸಿಕೊಡ್ತಾನೆ. ನೀನು ಊರಾಚೆ ಇರುವಂತಹ ಗೋಪುರದ ಹತ್ತಿರ ಎಲ್ಲ ಜನಗಳನ್ನ ಸೇರಿಸು, ಡಂಗುರ ಸಾರು ಎಂದು ಹೇಳಿ ಬೋಳೇಶಂಕರ ಈ ಕೋಡಂಗಿಯನ್ನ ಕಳಿಸಿದಾನು. ಹೀಗಾಗಿ ಈ ಅಧ್ಯಾಯದಲ್ಲಿ ಎಲ್ಲರೂ ಸಹ ಊರಾಚೆ ಇರುವಂತಹ ಗೋಪುರದ ಹತ್ತಿರ ಸೇರ್ಕೊಂಡಿದ್ದಾರೆ. ಸೈತಾನ ಹೇಳುವಂತಹ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂಬ ವಿಚಾರವನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ. ಈ ವಿಚಾರವನ್ನ ನಾವು ಕೊನೆಯ 17ನೇ ಅಧ್ಯಾಯವಾದಂತಹ ಜಯ ಜಯ ಶಿವಪೂರಿಗೆ ಎಂಬ ಭಾಗದಲ್ಲಿ ಗಮನಿಸಬಹುದು. ಏನಾಗುತ್ತೆ ನೋಡೋಣ. ಎತ್ತರವಾದ ಗೋಪುರದ ಮೇಲೆ ಸೈತಾನ ನಿಂತಿದ್ದಾನೆ. ಎತ್ತರವಾದ ಗೋಪುರ,
ಆ ಗೋಪುರದ ಮೇಲ್ಭಾಗದಲ್ಲಿ ಸೈತಾನ ಇದ್ದಾನೆ. ಕೆಳಗೆ ಬೋಳೇಶಂಕರ, ರಾಜಕುಮಾರಿ ಹಾಗೂ ಊರಿನ ಜನಗಳೆಲ್ಲರೂ ಕೂಡ ನಿಂತಿದ್ದಾರೆ, ಕುಳಿತಿದ್ದಾರೆ. ಆಗ ಗೋಪುರದ ಮೇಲಿರುವಂತಹ ಸೈತಾನ ಜನಗಳನ್ನು ಉದ್ದೇಶಿಸಿ ಮಾತನಾಡ್ತಾನೆ. ನನ್ನ ಪ್ರೀತಿಯ ಬೆಪ್ತಕ್ರಿಗಳೇ ಕೇಳಿ, ಮನುಷ್ಯ ಬರೀ ಕೈಯಿಂದಲೇ ಕೆಲಸ ಮಾಡಿ ಬದುಕಬೇಕಾದ್ದಿಲ್ಲ. ನಿಮಗೊಂದು ತಲೆ ಇದೆ ಅನ್ನೋದನ್ನು ಮರೆಯಬೇಡಿ. ದುರ್ದೈವದ ಸಂಗತಿ ಎಂದರೆ ತಲೆ ಖಾಲಿ ಇಟ್ಟುಕೊಳ್ಳೋದೇ ನಿಮ್ಮಲ್ಲಿ ಫ್ಯಾಷನ್ ಆಗಿಬಿಟ್ಟಿದೆ. ದಡ್ಡರೇ, ಬೆಪ್ತಕ್ರಿಗಳೇ, ಕೇಳಿಸಿಕೊಳ್ಳಿ. ನೀವು ಬರೀ ಕೈಯಿಂದ ಕೆಲಸ ಮಾಡುವುದನ್ನು ಮಾತ್ರ ಕಲ್ತಿದ್ದೀರಿ. ಆದರೆ ನಿಮಗೊಂದು ತಲೆ ಇದೆ. ತಲೆಯಿಂದಲೂ ಸಹ ಕೆಲಸವನ್ನು ಮಾಡಬಹುದು ಅನ್ನೋದು ನಿಮಗೆ ಗೊತ್ತಿಲ್ಲ. ಆದರೆ ದುರ್ದೈವದ ಸಂಗತಿ ಎಂದರೆ ನೀವು ತಲೆಯನ್ನು ಪೂರ್ತಿಯಾಗಿ ಖಾಲಿ ಇಟ್ಕೊಂಡಿದ್ದೀರಿ. ತಲೆಯನ್ನು ಖಾಲಿ ಇಟ್ಕೊಳ್ಳೋದೇ ನಿಮ್ಮಲ್ಲಿ ಒಂದು ಪ್ಯಾಷನ್ ಆಗಿಬಿಟ್ಟಿದೆ. ಹಾಗಾಗಿ ನಾನು ನಿಮಗೆ ತಲೆಯಿಂದ ಕೆಲಸ ಮಾಡುವುದು ಹೇಗೆ ಎಂಬುದನ್ನು ಕಲಿಸಿಕೊಡ್ತೇನೆ. ಆಗ ಕೆಳಗೆ ಕುಳಿತಿದ್ದಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ತಲೆಯಿಂದ ಕೆಲಸ ಮಾಡೋದೇನೋ ಸರಿ, ಹಾಗೆ ಕೆಲಸ ಮಾಡುತ್ತಾ ನಡಿಬೇಕಾದ್ರೆ ಕಾಲಿನಿಂದ ನಡಿಬೇಕಾ, ತಲೆಯಿಂದ ನಡಿಬೇಕಾ? ಬೋಳೇಶಂಕರನ ಸಾಮ್ರಾಜ್ಯದ ಆ ಜನಗಳಿಗೆ ತಲೆಯನ್ನು ಉಪಯೋಗಿಸಿ ಹೇಗೆ ಕೆಲಸವನ್ನು ಮಾಡಬೇಕು ಅನ್ನುವುದು ಸಹ ತಿಳಿದಿಲ್ಲ. ಯಾವಾಗ ಆ ಸೈತಾನ ತಲೆಯಿಂದ ಕೆಲಸ ಮಾಡುವುದನ್ನು ನಾನು ಕಲಿಸಿಕೊಡ್ತೇನೆ ಅಂತ ಹೇಳಿದಾಗ ಅವನಿಗೆ ಗೊಂದಲವಾಗುತ್ತೆ. ಇವನು ಹೇಳುವ ಹಾಗೆ ತಲೆಯಿಂದ ಕೆಲಸ ಮಾಡೋದೇನೋ ಸರಿ, ಒಂದು ವೇಳೆ ನಾವು ತಲೆಯಿಂದ ಕೆಲಸವನ್ನು ಮಾಡುತ್ತಿರಬೇಕಾದ್ರೆ ಕಾಲಿನಿಂದ ನಡಿಬೇಕಾ, ತಲೆಯಿಂದ ನಡಿಬೇಕಾ, ಇದೊಂದು ಗೊತ್ತಾಗ್ತಿಲ್ವಲ್ಲ. ಆಗ ಅಲ್ಲೇ ಕುಳಿತಿದ್ದಂತಹ ಇನ್ನೊಬ್ಬ ಹೇಳ್ತಾನೆ, ಯಾಗೋ ಆ ದೊಡ್ಡ ಮನುಷ್ಯ ತೋರಿಸೋನಿದ್ದಾನಲ್ವಾ, ನೋಡೋಣ ಇರು. ಯಾಗೋ ಆ ದೊಡ್ಡ ಮನುಷ್ಯ ತೋರಿಸ್ತೀನಿ ಅಂತ ಹೇಳಿದ್ದಾನೆ, ನೋಡೋಣ, ಸ್ವಲ್ಪ ಕಾಯೋಣ. ಆಗ ಕೂಡಂಗಿ ಹೇಳ್ತಾನೆ, ಇದು ತಲೆ ಅಂತ ನಿನಗೆ ಗೊತ್ತಿದೆಯಲ್ಲ, ಅದೇನು ಸಣ್ಣ ಸಾಧನೆ ಅಲ್ಲ. ಆದರೆ ಅದನ್ನು ಉಪಯೋಗಿಸ್ಬೇಕು ಅಂತಾನಲ್ಲ, ಅದು ಸಮಸ್ಯೆ. ತಲೆ ಇರೋದು ದೊಡ್ಡ ವಿಚಾರವಲ್ಲ, ಆದರೆ ತಲೆಯನ್ನ ಉಪಯೋಗಿಸಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದ್ದಾನಲ್ಲ, ಇದೇ ನನಗೆ ತಿಳಿಯದಿರುವಂತಹ ಸಮಸ್ಯೆ, ನನಗೆ ಗೊತ್ತಾಗದೇ ಇರುವಂತಹ ಸಮಸ್ಯೆ ಎಂದು ಕೋಡಂಗಿ ತನ್ನ ಮನಸ್ಸಿನ ಗೊಂದಲವನ್ನ ಹೇಳ್ಕೊಳ್ತಾನೆ. ಆಗ ಮತ್ತೊಬ್ಬ ಹೇಳ್ತಾನೆ, ನನ್ನ ಹತ್ರ ಕೈ ಇದೆ, ಉಪಯೋಗಿಸ್ತೀನಿ. ಆ ದೊಡ್ಡ ಮನುಷ್ಯನ ಹತ್ರ ತಲೆ ಇದೆ, ಉಪಯೋಗಿಸ್ತಾನೆ. ಇದರಲ್ಲಿ ಭಿನ್ನಾಭಿಪ್ರಾಯ ಯಾಕೆ ಬರಬೇಕು? ನನ್ನ ಹತ್ರ ಕೈ ಇದೆ, ನಾನು ಕೈಯನ್ನು ಉಪಯೋಗಿಸಿ ಕೆಲಸ ಮಾಡ್ತೀನಿ. ಅವನು ತಲೆ ಇದೆ, ತಲೆಯನ್ನು ಉಪಯೋಗಿಸಿ ಕೆಲಸ ಮಾಡ್ತಾನೆ. ಇದಕ್ಕೆ ಭಿನ್ನಾಭಿಪ್ರಾಯ ಯಾಕೆ ಬೇಕು? ತಮ್ಮದೇ ಅಭಿಪ್ರಾಯಗಳು ಯಾಕೆ ಬೇಕು? ಬೇಕಾಗಿಲ್ಲ. ಹೀಗೆ ಜನಗಳು ತಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾತನಾಡಿಕೊಳ್ಳುತ್ತಿರುವುದನ್ನು ಗಮನಿಸಿದಂತಹ ಸೈತಾನ ಹೇಳ್ತಾನೆ, ಕೆಳಗೆ ಯಾಕೆ ಗಲಾಟೆ ಮಾಡ್ತಿದ್ದೀರಿ? ಯಾಕೆ ಗಲಾಟೆ ಮಾಡ್ತಿದ್ದೀರಿ? ಆಗ ಕೂಡಂಗಿ ಹೇಳ್ತಾನೆ, ಗಲಾಟೆ ಅಲ್ಲ, ನಮ್ಮ ಅಭಿಪ್ರಾಯ ಹೇಳ್ತಾ ಇದ್ದೀವಿ. 4 ಜನ ಅಂದ ಮೇಲೆ ಭಿನ್ನಾಭಿಪ್ರಾಯ ಇರಬಹುದಲ್ಲ? 4 ಜನ ಒಂದು ಕಡೆ ಸೇರಿದ ಮೇಲೆ ಭಿನ್ನಾಭಿಪ್ರಾಯ ಇರುತ್ತೆ. ಒಬ್ಬೊಬ್ಬರದು ಒಂದೊಂದು ರೀತಿಯ ಅಭಿಪ್ರಾಯ. ಹೀಗಿರುವಾಗ ನಾವು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅಷ್ಟೇ, ಇದು ಗಲಾಟೆ ಅಲ್ಲ. ಆಗ ಸೈತಾನ ಹೇಳ್ತಾನೆ, ಅದನ್ನ ಆಮೇಲೆ ವಿನಿಯೋಗಿಸಿಕೊಳ್ಳಿ, ಮೊದಲು ಲಕ್ಷ್ಯವಿಟ್ಟು ನನ್ನ ಮಾತು ಕೇಳಿ. ಮೊದಲು ನನ್ನ ಮಾತನ್ನು ಕೇಳಿ, ಆ ನಂತರದಲ್ಲಿ ನೀವು ಏನ್ ಬೇಕಾದ್ರೂ ಮಾತನಾಡ್ಕೊಳ್ಳಿ, ಅದು ಬೇರೆ. ಈಗ
ನಾನು ಹೇಳುವಂತಹ ಮಾತುಗಳನ್ನ ಗಮನವಿಟ್ಟು ಕೇಳಿಸ್ಕೊಳ್ಳಿ. ಜೋಳ ಅಂದ್ರೆ 2 ರೈತರ 6 ತಿಂಗಳ ಶ್ರಮ ಅಲ್ವೇ? ಜೋಳವನ್ನ ಗಳಿಸೋದು ಅಂದ್ರೆ 2 ರೈತರು 6 ತಿಂಗಳುಗಳ ಕಾಲ ನಿರಂತರವಾಗಿ ಶ್ರಮಿಸುವುದು ಅಲ್ಲವೇ? ತಲೆಯ ಉಪಯೋಗ ಇರೋದೇ ಇಲ್ಲಿ. ನೀವು ನಾಣ್ಯಗಳನ್ನು ಬಳಕೆಗೆ ತಂದರೆ 10 ಚೀಲ ಧಾನ್ಯವನ್ನ ಕೈ ಬೆರಳೆಣಿಕೆಯಷ್ಟು ನಾಣ್ಯವಾಗಿ ಪರಿವರ್ತಿಸಬಹುದು. ನಿಮ್ಮಲ್ಲಿರುವಂತಹ ಧಾನ್ಯವನ್ನ ನಾಣ್ಯವನ್ನಾಗಿ ಪರಿವರ್ತಿಸಬಹುದು. ತಿಳ್ಕೊಳ್ಳಿ, ತಲೆಯಿಂದ ಕೆಲಸವನ್ನ ಮಾಡುವುದನ್ನು ನೀವು ಕಲಿತ್ರೆ ನಿಮ್ಮಲ್ಲಿರುವ ಧಾನ್ಯವನ್ನೆಲ್ಲ ಚಿನ್ನವನ್ನಾಗಿ, ನಾಣ್ಯವನ್ನಾಗಿ ಪರಿವರ್ತನೆ ಮಾಡಬಹುದು. ಆ ನಾಣ್ಯಗಳನ್ನು ಚಲಾವಣೆಗೆ ತಂದ್ರೆ ಬೊಗಸೆಯಷ್ಟು ನಾಣ್ಯದಲ್ಲಿ 1000 ಜನರ 1 ವರ್ಷದ ಶ್ರಮ ಕೊಳ್ಳಬಹುದು. ನೀವು ನಾಣ್ಯವನ್ನ ಚಲಾವಣೆಗೆ ತಂದಿದ್ದೇ ಆದರೆ ಆ ನಾಣ್ಯದಿಂದ, ಧಾನ್ಯದಿಂದ ತಯಾರಿಸಿದ ಆ ನಾಣ್ಯಗಳಿಂದ 1000 ಜನಗಳ 1 ವರ್ಷದ ಶ್ರಮವನ್ನ ಕೊಂಡ್ಕೊಳ್ಬಹುದು. ಶ್ರಮವನ್ನು ಅಗ್ಗವಾಗಿ ಕೊಳ್ಳುವ ಹಾಗೂ ಮಾರುವ ಫ್ಯಾಕ್ಟರಿಗಳನ್ನು ಮಾಡಿ ಜನಕೋಟಿಯನ್ನು ಕೈಯಲ್ಲಿಟ್ಟುಕೊಳ್ಳಬಹುದು, ಹಿಡಿತದಲ್ಲಿಟ್ಕೊಳ್ಬಹುದು. ಹಣವನ್ನು ಕೊಟ್ಟು ಅವರ ಶ್ರಮವನ್ನು ಕೊಂಡುಕೊಂಡು ಆ ಜನಗಳನ್ನ ನಮ್ಮ ಹದ್ದುಬಸ್ತಿನಲ್ಲಿಟ್ಕೊಳ್ಬಹುದು. ಇದು ಹಣದ ಮಹಿಮೆ, ಇದು ಹಣಕ್ಕಿರುವಂತಹ ಶಕ್ತಿ. ಹಾಗಾಗಿ ನೀವು ನಾಣ್ಯಗಳ ಚಲಾವಣೆಯನ್ನ ಪ್ರಾರಂಭಿಸಬೇಕು. ಇದೆಲ್ಲ ನೀವು ನಿಮ್ಮ ತಲೆಯಲ್ಲಿಯ ಬುದ್ಧಿ ಉಪಯೋಗಿಸೋದ್ರಿಂದ ಸಾಧ್ಯ. ನೀವು ನಿಮ್ಮ ತಲೆಯಿಂದ ಬುದ್ಧಿಯನ್ನು ಉಪಯೋಗಿಸಿದರೆ ಮಾತ್ರ ಈ ಎಲ್ಲ ಕೆಲಸಗಳು ಸಾಧ್ಯ. ಒಂದು ವೇಳೆ ನಾಣ್ಯಗಳನ್ನು ನೀವು ಚಲಾವಣೆಗೆ ತಂದರೆ 1000 ಜನಗಳ ಶ್ರಮವನ್ನು ಕೊಂಡ್ಕೊಳ್ಬಹುದು, ಫ್ಯಾಕ್ಟರಿಗಳನ್ನು ಕಟ್ಟಬಹುದು, ಹೆಚ್ಚು ಹೆಚ್ಚು ಹಣವನ್ನ ಗಳಿಸಬಹುದು, ಆಗ ಸುಖ ಪಡಬಹುದು. ಕೇಳಿಸ್ಕೊಳ್ಳಿ, ಈ ಕೆಲಸವನ್ನ ಮಾಡಬೇಕು ಅಂದ್ರೆ ತಲೆಯನ್ನು ಉಪಯೋಗಿಸಬೇಕು. ತಲೆಯನ್ನು ಉಪಯೋಗಿಸಿದರೆ ಮಾತ್ರ ಈ ಕೆಲಸವನ್ನ ಮಾಡುವುದಕ್ಕೆ ಸಾಧ್ಯ. ಹೀಗೆ ಸೈತಾನ ಬುದ್ಧಿಗೂ ಶ್ರಮಕ್ಕೂ ಇರುವಂತಹ ವ್ಯತ್ಯಾಸ, ಬುದ್ಧಿಯನ್ನು ಉಪಯೋಗಿಸಿ ಮಾಡುವಂತಹ ಕೆಲಸಕ್ಕೂ ಶ್ರಮವನ್ನ ಉಪಯೋಗಿಸಿ ಮಾಡುವಂತಹ ಕೆಲಸಕ್ಕೂ ಇರುವಂತಹ ವ್ಯತ್ಯಾಸ ಏನು ಎಂಬುದನ್ನ ಇಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಅವನ ದೃಷ್ಟಿಯಲ್ಲಿ ಶ್ರಮಕ್ಕಿಂತ ಬುದ್ಧಿಯೇ ಶ್ರೇಷ್ಠವಾದದ್ದು, ಬುದ್ಧಿಯೇ ಸುಖಕರವಾದದ್ದು. ಹಾಗಾಗಿ ನಾವು ತಲೆಯಿಂದ ಕೆಲಸ ಮಾಡುವುದನ್ನ ಕಲಿತುಕೊಳ್ಳಬೇಕು ಎಂಬುದನ್ನ, ಬುದ್ಧಿ ಮತ್ತು ಶ್ರಮ ಇವೆರಡರ ನಡುವಿನ ಸಂಘರ್ಷವನ್ನ ಇಲ್ಲಿ ವ್ಯಕ್ತಪಡಿಸುವಂತಹ ಕೆಲಸವನ್ನ ಸೈತಾನ ಮಾಡ್ತಾನೆ. ಹೀಗೆ ಇಷ್ಟೆಲ್ಲ ಬೋಳೆಶಂಕರ ಹೇಳಿದ ಮೇಲೆ ಅಲ್ಲಿ ಕುಳಿತಿರುವಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ಮಗದೊಬ್ಬ. ನಮ್ಮ ಬೋಳೆಶಂಕರ ಮಹಾರಾಜರು ಹೇಳೋದೇನು? ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರ್ತದೆ, ಬೆವರು ಬರ್ತದೆ. ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋನು ಜಾಣ ಅಂತ ಅಲ್ವಾ? ನಮ್ಮ ಬೋಳೆಶಂಕರ ಮಹಾರಾಜರು ಹೇಳ್ತಾರೆ, ಕೈಯಿಂದ ಕೆಲಸ ಮಾಡೋದ್ರಿಂದ ಬುದ್ಧಿ ಬರ್ತದೆ, ಬೆವರು ಸುರಿಯುತ್ತೆ. ಬೆವರನ್ನ ಒರೆಸಿಕೊಂಡು ಕೆಲಸ ಮಾಡೋನಿದಾನಲ್ಲ, ಅವನು ಜಾಣ, ಅವನು ಬುದ್ಧಿವಂತ ಅಂತ ನಮ್ಮ ಬೋಳೆಶಂಕರು ಹೇಳ್ತಾರಲ್ವ. ಅವರ ಮಾತು ತಿಳಿದ ಹಾಗೆ ಈ ದೊಡ್ಡ ಮನುಷ್ಯನ ಮಾತು ತಿಳಿಯೋದಿಲ್ವಲ್ಲ, ಯಾಕಿದ್ದಿತ್ತು? ನಮ್ಮ ಬೋಳೆಶಂಕರ ಮಹಾರಾಜರು ಹೇಳುವಂತಹ ಮಾತುಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತವೆ. ಆದರೆ ಈ ಮನುಷ್ಯ ಹೇಳುತ್ತಿರುವಂತಹ ಮಾತುಗಳು ಒಂದೂ ಅರ್ಥವಾಗ್ತಿಲ್ವಲ್ಲ. ಯಾಕೆ? ತನ್ನ ಗೊಂದಲವನ್ನ ಹೇಳ್ಕೊಳ್ತಾನೆ. ಆಗ ಕೋಡಂಗಿ ಹೇಳ್ತಾನೆ, ಯಾಕೆಂದ್ರೆ ನಿನಗೆ ತಲೆ ಇದೆ, ಆದ್ರೆ ಏನು ತಿಳಿಯೋದಿಲ್ಲ ಅದಕ್ಕೆ.
ನೀನು ತಲೆಯನ್ನು ಇಟ್ಕೊಂಡಿದ್ರೂ ನಿನ್ನ ತಲೆಯಲ್ಲಿ ಬುದ್ಧಿ ಇಲ್ಲ. ಹಾಗಾಗಿ ನಿನ್ನ ತಲೆಗೆ ಏನೂ ತಿಳಿಯದೇ ಇರುವುದರಿಂದ ನಿನಗೇನೂ ಅರ್ಥವಾಗ್ತಿಲ್ಲ. ಆಗ ಒಬ್ಬ ಹೇಳ್ತಾನೆ, ಆ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಶುರು ಮಾಡಿಲ್ವೇ? ಆ ದೊಡ್ಡ ಮನುಷ್ಯ ತಲೆಯಿಂದ ಕೆಲಸ ಮಾಡೋದಕ್ಕೆ ಇನ್ನೂ ಶುರು ಮಾಡಿಲ್ವಲ್ಲ, ಯಾವಾಗ ಶುರು ಮಾಡ್ತಾನೆ? ಆಗ ಮತ್ತೊಬ್ಬ ಹೇಳ್ತಾನೆ, ಇನ್ನೂ ಇಲ್ಲ, ಅವನಿನ್ನೂ ಮಾತು ಸುರಿಸುತ್ತಿದ್ದಾನೆ, ಅವನಿನ್ನೂ ಮಾತನಾಡ್ತಿದ್ದಾನೆ, ಏನೋ ಹೇಳ್ತಿದ್ದಾನೆ. ಎಲ್ಲ ಮಾತುಗಳನ್ನ ಹೇಳಿದ ಮೇಲೆ ಅವನು ತಲೆಯಿಂದ ಕೆಲಸ ಮಾಡಬಹುದು. ನೋಡೋಣ, ಇರು, ಕಾಯೋಣ. ಆಗ ಸೈತಾನ ತನ್ನ ಮಾತುಗಳನ್ನು ಮುಂದುವರಿಸ್ತಾನೆ. ಬೆಪ್ತಕ್ಕಡಿ ಬಂಧುಗಳೇ, ನನ್ನ ಮಾತುಗಳನ್ನು ಕೇಳಿ. ದಡ್ಡರೇ, ಬೆಪ್ತಕ್ಕಡಿಗಳೇ, ನನ್ನ ಮಾತನ್ನು ಕೇಳಿಸ್ಕೊಳ್ಳಿ. ನಗರದ ಸುಖಗಳಿಂದ ನೀವೆಲ್ಲ ವಂಚಿತರಾಗಿದ್ದೀರಿ. ನಗರ ಅನ್ನುವುದು ಸುಖ ಕೊಡುವಂತಹ ಒಂದು ಪ್ರದೇಶ. ಅಂತಹ ಎಲ್ಲ ಸುಖಗಳಿಂದ ನೀವು ವಂಚನೆಗೊಳಗಾಗಿದ್ದೀರಿ. ನೀವು ಒಮ್ಮೆ ತಲೆಯ ಬೆಲೆ ತಿಳಿದಿರಾದರೆ ಸ್ವರ್ಗದ ಸುಖಗಳನ್ನು ಸೋರೆ ಮಾಡುವ ಸಿಟಿ ಕಟ್ಟಬಹುದು. ನಿಮಗೆ ನಿಮ್ಮ ತಲೆಯ ಬೆಲೆ ಏನು ಅನ್ನುವುದು ಗೊತ್ತಿಲ್ಲ. ನಿಮ್ಮ ತಲೆಯ ಬೆಲೆ ಏನು ಎನ್ನುವುದು ನಿಮಗೆ ತಿಳಿದಿಲ್ಲ. ನೀವು ನಿಮ್ಮ ತಲೆಯನ್ನು ಉಪಯೋಗಿಸಿದ್ರೆ, ನಿಮ್ಮ ತಲೆಯ ಬೆಲೆ ಏನು ಅನ್ನುವುದನ್ನು ನೀವು ತಿಳಿದುಕೊಂಡ್ರೆ ಸ್ವರ್ಗದ ಸುಖಗಳನ್ನು ಪಡೆಯುವಂತಹ ದೊಡ್ಡದಾದಂತಹ ಒಂದು ನಗರವನ್ನು ಕಟ್ಟಬಹುದು. ಆ ಶಕ್ತಿ, ಸಾಮರ್ಥ್ಯ ನಿಮ್ಮೆಲ್ಲಿದೆ. ಸುಖಗಳ ಸಂಖ್ಯೆ ಹಾಗೂ ದಾಹಗಳನ್ನು ದಿನ ದಿನಕ್ಕೆ ಹೆಚ್ಚಿಸುವ ಸಿಟಿ ಕಟ್ಟಬಹುದು. ಸುಖಗಳನ್ನು ಪಡೆಯುವ ಹಳ್ಳಿಯ ಜೀವನ ಅಂದ್ರೆ ಅದು ಕಷ್ಟದ ಜೀವನ, ನಗರದ ಜೀವನ ಅಂದ್ರೆ ಅದು ಸುಖದ ಜೀವನ. ಅಂತಹ ಸುಖ ಕೊಡುವ ನಗರಗಳನ್ನ ಕಟ್ಟಬಹುದು. ಅಷ್ಟೇ ಅಲ್ಲ, ದಿನ ದಿನಕ್ಕೂ ಆಸೆಗಳನ್ನು ಹೆಚ್ಚಿಸಿಕೊಳ್ಳಬಹುದು. ನಗರ ಅನ್ನುವುದೇ ಹಾಗೆ, ದಿನ ದಿನಕ್ಕೂ ಹಲವಾರು ರೀತಿಯ ಆಸೆಗಳನ್ನು ಹೆಚ್ಚಿಸುತ್ತಾ ಹೋಗುತ್ತೆ. ಶ್ರಮವನ್ನೇ ವಿನಿಯೋಗಿಸೋದು ಅಂದ್ರೆ ನಾಗರಿಕತೆಯನ್ನು ಅಧೀಮ ಸ್ಥಿತಿಗೆ ಒಯ್ಯೋದು. ಬಂಧುಗಳೇ, ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ, ಹಿಂದೆ ಹಿಂದಲ್ಲ. ತಿಳಿದುಕೊಳ್ಳಿ. ನೀವು ಈ ಅಂಶವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ನೀವು ಶ್ರಮವನ್ನು ಉಪಯೋಗಿಸಿ ಕೆಲಸ ಮಾಡ್ತಿದ್ದೀರಲ್ಲ, ಅದು ಒಂದು ವ್ಯವಸ್ಥೆಯ ನಾಗರಿಕತೆಯನ್ನ ತುಂಬ ಕೆಳಸ್ಥಿತಿಗೆ ಕೊಂಡೊಯ್ದು ಬಿಡುತ್ತೆ. ಮನುಷ್ಯನ ಜೀವನ ಅಂದ್ರೆ, ಮನುಷ್ಯನ ಬದುಕು ಅಂದ್ರೆ ಕೇವಲ ಶ್ರಮವನ್ನ ಮಾತ್ರ ಉಪಯೋಗಿಸೋದು ಅಂತ ಅಲ್ಲ. ಕಾಲ ಕಾಲಕ್ಕೆ, ದಿನ ದಿನಕ್ಕೆ ನಾವು ಬದಲಾವಣೆಯನ್ನು ಕಾಣಬೇಕು. ಹೊಸ ಹೊಸ ರೀತಿಯ ಆಲೋಚನೆಗಳನ್ನು ಮಾಡಬೇಕು. ಚರಿತ್ರೆ ಯಾವತ್ತು ಮುಂದಕ್ಕೆ ಹೋಗುತ್ತೆ. ನೆನ್ನೆಯದು ಚರಿತ್ರೆಯಾಗುತ್ತೆ, ಇತಿಹಾಸವಾಗುತ್ತೆ. ಇತಿಹಾಸ ಯಾವತ್ತು ಹಿಂದೆ ಸಾಗೋದಿಲ್ಲ. ಇದನ್ನು ನೀವು ತಿಳಿದುಕೊಳ್ಬೇಕು. ಹಿಂದೆ ಇದ್ದ ಹಾಗೆ ನಾವು ಹೀಗೆ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಳ್ಬೇಕಾಗಿಲ್ಲ. ದಿನ ದಿನಕ್ಕೂ ಬದಲಾವಣೆ ಆಗಬೇಕು. ಹೊಸ ಹೊಸ ಬದಲಾವಣೆಗಳಿಗೆ ನಾವು ಹೊಂದಿಕೊಳ್ಬೇಕು. ನಿಮ್ಮ ಬೆಪ್ತಟ್ಟಿ ರಾಜನಿಗೆ ತಲೆ ಇಲ್ಲವಾದುದರಿಂದ ಇವೆಲ್ಲ ಮಾತು ತಿಳಿಯುವುದಿಲ್ಲ. ಅವನಿಗೆ ತಲೆ ಇಲ್ಲ, ತಲೆಯಲ್ಲಿ ಬುದ್ಧಿ ಇಲ್ಲ. ಹಾಗಾಗಿ ಅವನಿಗೆ ಯಾವುದೂ ಸಹ ಅರ್ಥವಾಗ್ತಾ ಇಲ್ಲ. ತನಗಿಲ್ಲದ ತಲೆ ನಿಮಗೂ ಇರದ ಹಾಗೆ ಮಾಡಿದ್ದು ಅವನ ವಿಶೇಷ ಸಾಧನೆ. ಅವನ ಒಂದೇ ಒಂದು ವಿಶೇಷವಾದ ಸಾಧನೆ ಅಂದ್ರೆ ಅವನಿಗೆ ಇಲ್ಲದಂತಹ ಬುದ್ಧಿ, ತಲೆ ನಿಮಗೂ ಇಲ್ಲದಂತೆ ನೋಡಿಕೊಂಡಿದ್ದು. ಇದೊಂದು ಅವನ ಸಾಧನೆ ಬಿಟ್ರೆ ಬೇರೆ ಯಾವ ವಿಚಾರಗಳಲ್ಲಿಯೂ ಅವನ ಸಾಧನೆ ಇಲ್ಲ. ಆದರೆ ನೀವು ಜಾಣರಾಗಬೇಕು. ನನ್ನ ಮಾತು ತಿಳಿಯುತ್ತಿದೆಯೇ? ಈ ಪರಿಸ್ಥಿತಿಯಲ್ಲಿ ನೀವು ಬುದ್ಧಿವಂತರಾಗಬೇಕು. ಈ ಸಂದರ್ಭದಲ್ಲಿ ನೀವು ಜಾಣರಾಗಬೇಕು.
ನನ್ನ ಮಾತು ನಿಮಗೆ ಅರ್ಥವಾಗ್ತಿದೆಯಾ? ಹೇಳಿ. ಕೆಳಗೆ ಕುಳಿತಿರುವಂತಹ ಜನಗಳಲ್ಲಿ ಒಬ್ಬ ಹೇಳ್ತಾನೆ, ತಿಳಿಯುತ್ತಿವೆ, ಆದರೆ ನೀವು ತಲೆಯಿಂದ ಕೆಲಸ ಶುರು ಮಾಡೋದು ಯಾವಾಗ? ನೀನು ಹೇಳ್ತಿರೋ ಮಾತುಗಳೆಲ್ಲ ನನಗೆ ಅರ್ಥವಾಗ್ತಿದ್ದಾವೆ ಸರಿ, ಆದ್ರೆ ನೀನು ಯಾವಾಗ ತಲೆಯಿಂದ ಕೆಲಸ ಶುರು ಮಾಡ್ತೀಯಪ್ಪ? ಆಗ ಮತ್ತೊಬ್ಬ ಹೇಳ್ತಾನೆ, ಮಾತು ನಿಲ್ಲಿಸಿ ಬೇಗ ಕೆಲಸ ಶುರು ಮಾಡಿ. ನಾವು ನಿಂತು ಬಹಳ ಹೊತ್ತಾಯ್ತು, ನಾನಿನ್ನು ದನಕ್ಕೆ ನೀರು ಕುಡಿಸ್ಬೇಕು. ನೀನು ತಲೆಯಿಂದ ಕೆಲಸ ಮಾಡೋದನ್ನು ನೋಡೋದಿಕ್ಕೆ ಬಹಳ ಹೊತ್ತಿನಿಂದ ನಿಂತಿದ್ದೀನಿ. ನಾನು ನಿಂತು ಬಹಳ ಹೊತ್ತಾಯ್ತು ಮಾರಾಯ, ಬೇಗ ತಲೆಯಿಂದ ಕೆಲಸವನ್ನು ಶುರು ಮಾಡಬಾರ್ದೆ? ನಾನು ಮನೆಗೆ ಹೋಗ್ಬೇಕು, ದನಗಳಿಗೆ ನೀರು ಕುಡಿಸ್ಬೇಕು, ಬಹಳ ಕೆಲಸ ಇದೆ. ಹಾಗಾಗಿ ತಲೆಯಿಂದ ಕೆಲಸ ಶುರು ಮಾಡೋದು ಯಾವಾಗ? ನೀನು ಬೇಗ ಶುರು ಮಾಡ್ತೀಯ? ಆಗ ಆ ಜನರ ಮಾತುಗಳನ್ನು ಕೇಳಿಸಿಕೊಂಡಂತಹ ಸೈತಾನ ಹೇಳ್ತಾನೆ, ಬಂಧುಗಳೇ, ನನ್ನ ಮಾತನ್ನು ಕೇಳಿ. ತಾರಾ ಸಮರದಿಂದ ಮಾನವ ಕೋಟಿಯನ್ನು ಗುಲಾಮರನ್ನಾಗಿಸುವ ಸುಖ ಬೇಕೆ? ಸುಖಗಳಲ್ಲಿ ಹಲವಾರು ವಿಧಗಳಿದ್ದಾವೆ, ಹಲವಾರು ಸಂದರ್ಭಗಳಿವೆ. ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತಾರಾ ಸಮರದಿಂದ ಮಾನವ ಕೋಟಿಯನ್ನ ಗುಲಾಮರನ್ನಾಗಿಸುವ ಸುಖ ಬೇಕೆ? ಜ್ಯೋತಿಷ್ಯ. ನಕ್ಷತ್ರಗಳನ್ನು ಮುಂದಿಟ್ಟುಕೊಂಡು ಅವುಗಳ ಪ್ರಭಾವ ಮನುಷ್ಯನ ಮೇಲೆ ಉಂಟು ಮಾಡುತ್ತದೆ ಎಂದು ಹೇಳುವುದರ ಮೂಲಕ ಜನರು ತನ್ನ ಮಾತುಗಳನ್ನು ಕೇಳುವಂತೆ ಮಾಡಿಕೊಳ್ಳುವ, ಗುಲಾಮರನ್ನಾಗಿಸಿಕೊಳ್ಳುವ, ಅದರಿಂದ ಸುಖ ಪಡುವಂತಹ ದಾರಿ ಬೇಕೆ? ಬಹಳ ಸುಲಭ, ಅತ್ಯಂತ ಸುಖಕರವಾದಂತಹ ಸಾಧನ ಅಂತ ಹೇಳಿದ್ರೆ ಈ ಜ್ಯೋತಿಷ್ಯ. ಆ ಜ್ಯೋತಿಷ್ಯವನ್ನು ಹೇಳುವುದರ ಮೂಲಕ ಕುಳಿತು ಸುಖವಾಗಿ ಜೀವನವನ್ನು ನಡೆಸಬಹುದು. ಇದು ತಲೆಯಿಂದ ಕೆಲಸವನ್ನ ಮಾಡುವಂತಹ ವಿಧಾನ. ಅದು ಬೇಡವೇ? ಅಂತರಿಕ್ಷದಲ್ಲಿ ತಾರಾ ನಿವಹಗಳ ಗೂಢವರಿಯುತ್ತಾ ಅಲ್ಲಿಂದಲೇ ಇಲ್ಲಿಯ ಇಡೀ ಮಾನವ ಕುಲ ನಿಮ್ಮ ದೇಹದಲ್ಲಿ ಬದುಕುವ ಹಾಗೆ ಮಾಡಬೇಕೆ? ವೈಜ್ಞಾನಿಕ ಜಗತ್ತು, ವಿಜ್ಞಾನಿಗಳಾಗುವುದು, ಆಕಾಶದಲ್ಲಿ ಸೌರಮಂಡಲದಲ್ಲಿ ನಡೆಯುವಂತಹ ತಾರೆಗಳ, ನಕ್ಷತ್ರಗಳ ಸಮೂಹ, ಅವುಗಳ ರಹಸ್ಯವನ್ನು ಅರಿತುಕೊಳ್ಳುತ್ತಾ ಇಡೀ ಮಾನವ ಕುಲ ತಾನು ಹೇಳುವಂತೆ ಮಾಡಿಕೊಳ್ಳುವಂತಹ ದಾರಿ ಬೇಕೆ? ವೈಜ್ಞಾನಿಕ ಲೋಕವೂ ಕೂಡ ತಾನು ಹೇಳುವಂತೆ ಜನರನ್ನ ಮಾಡಿಕೊಳ್ಳುವಂತಹ ಒಂದು ವಿಧಾನ, ಸುಖ ಅನುಭವಿಸುವಂತಹ ಒಂದು ದಾರಿ ಅದು. ಇದು ಬುದ್ಧಿಯಿಂದ ಮಾತ್ರ ಸಾಧ್ಯ. ಈ ದಾರಿ ಬೇಕೆ? ಹೋಗಲಿ. ಅದು ಬೇಡವೆಂದರೆ ಕೂತಲ್ಲೇ ಬಟನ್ ಒತ್ತಿ ಜಗತ್ತನ್ನು ನಾಶಪಡಿಸುವ, ಇಲ್ಲವೇ ನಿಯಂತ್ರಿಸುವ ಸಾಮರ್ಥ್ಯ ಬೇಕೆ? ಅಣುಬಾಂಬುಗಳ ಮೂಲಕ ಇಡೀ ಜಗತ್ತನ್ನ ನಿಯಂತ್ರಿಸುವಂತಹ ವಿಧಾನ ಬೇಕೆ? ಸರ್ವಾಧಿಕಾರಿಯಾದಂತಹ ಆಡಳಿತ ಬೇಕೆ? ನೋಡಿ ಎಷ್ಟು ಸುಲಭ. ಇಂತಹ ಸಾಧನೆಗಳನ್ನು ಮಾಡಿ ತಲೆಯನ್ನು ಉಪಯೋಗಿಸಿ ಅಣುಬಾಂಬುಗಳನ್ನು ತಯಾರಿಸಿ ಕ್ಷಣ ಮಾತ್ರದಲ್ಲಿ ಒಂದು ಬಟನ್, ಕುಳಿತ ಜಾಗದಲ್ಲಿ ಒಂದು ಬಟನ್ ಒತ್ತಿದರೆ ಇಡೀ ದೇಶವನ್ನ ಸರ್ವನಾಶ ಮಾಡುವಂತಹ ಒಂದು ವಿದ್ಯೆ ಬೇಕೆ? ಇಂತಹ ವಿದ್ಯೆಯನ್ನು ಕಲಿತುಕೊಂಡ್ರೆ ಇಡೀ ಜಗತ್ತೇ ಹೆದರಿಕೊಳ್ಳುತ್ತೆ, ನಮ್ಮ ಅಧೀನವಾಗುತ್ತೆ. ಆಗ ನಾವು ಸುಖವಾಗಿ ಜೀವನವನ್ನು ನಡೆಸಬಹುದು. ಈ ದಾರಿ ಬೇಕೆ? ಹಾಗಿದ್ದರೆ ಈಗಿನಿಂದಲೇ ತಲೆಯನ್ನು ಉಪಯೋಗಿಸುವ ವಿದ್ಯೆ ಕಲಿತುಕೊಳ್ಳಿ. ಇದು ನಿಮಗೆ ಸರಿ ಅನಿಸಿದ್ರೆ ಈಗಿನಿಂದಲೇ ನೀವು ತಲೆಯನ್ನು ಉಪಯೋಗಿಸುವಂತಹ ವಿದ್ಯೆಯನ್ನ ಕಲಿತುಕೊಳ್ಳಬಹುದು. ಪ್ರಯತ್ನಿಸಿ, ಹೇಳಿ ನಿಮಗೆ ಬೇಕೇ ಎಂದು ಆ ಸೈತಾನ ಜನಗಳಿಗೆ ಸುಖದ ದಾರಿಗಳನ್ನ ಹೀಗೆ ಹೇಳ್ತಾನೆ. ಅದಕ್ಕೆ ಜನಗಳೇನ್ ಮಾಡ್ತಾರೆ ನೋಡಿ. ಆಗ
ಅಲ್ಲಿರುವಂತಹ ಒಬ್ಬ ವ್ಯಕ್ತಿ ಹೇಳ್ತಾನೆ, ಮತ್ತೊಬ್ಬ, ನೀನು ಹೇಳಿಕೊಟ್ರೆ ತಾನೆ, ಬರೀ ಭಾಷಣ ಮಾಡ್ತಿದ್ದೀಯಪ್ಪ. ನಿನ್ನ ತಲೆ ಕೆಲಸ ನೋಡಿ ನಾನಿನ್ನು ಹೊಲಕ್ಕೆ ಹೋಗ್ಬೇಕು, ಬೇಗ ಹೇಳಿಕೊಡಬಾರದೆ? ಜನಗಳಿಗೆ ತಲೆಯಿಂದ ಕೆಲಸವನ್ನ ಮಾಡುವುದು ಹೇಗೆ ಎಂಬುದು ಅರ್ಥವಾಗ್ತಾ ಇಲ್ಲ. ತಲೆಯಿಂದ ಕೆಲಸವನ್ನ ಮಾಡುವುದು ಅಂದ್ರೆ ಕೈಯನ್ನ ಉಪಯೋಗಿಸಿ ಹೇಗೆ ಕೆಲಸವನ್ನ ಮಾಡುತ್ತೇವೆಯೋ ಹಾಗೆ ತಲೆಯನ್ನ ಉಪಯೋಗಿಸಿ ಕೆಲಸ ಮಾಡೋದು ಅಂತ ಭಾವಿಸ್ಕೊಂಡಿದ್ದಾರೆ. ಹಾಗಾಗಿ ಸೈತಾನ ಹೇಳುತ್ತಿರುವಂತಹ ಒಂದೇ ಒಂದು ಮಾತುಗಳು ಅವರಿಗೆ ಸ್ವಲ್ಪವೂ ಅರ್ಥವಾಗ್ತಿಲ್ಲ. ಹಾಗಾಗಿ ಅವನು ಹೇಳ್ತಾನೆ, ನೀನು ಹೇಳಿಕೊಟ್ರು ತಾನೆ ನಮಗ್ ಗೊತ್ತಾಗೋದು, ತಲೆಯಿಂದ ಹೇಗೆ ಕೆಲಸವನ್ನ ಮಾಡಬೇಕು ಅಂತ. ಬರೀ ಭಾಷಣ ಮಾಡ್ತಿದ್ದೀಯಪ್ಪ, ಏನೇನೋ ಹೇಳ್ತಾ ಇದೀಯ. ಮೊದಲು ತಲೆಯಿಂದ ಕೆಲಸ ಮಾಡೋದನ್ನ ಹೇಳ್ಕೊಡು. ನಿನ್ನ ತಲೆಯ ಕೆಲಸ ನೋಡಿ ನಾನಿನ್ನು ಹೊಲಕ್ಕೆ ಹೋಗ್ಬೇಕು, ಬೇಗ ಶುರು ಮಾಡು. ಆಗ ಒಬ್ಬ ಹೇಳ್ತಾನೆ, ತಲೆಯಿಂದ ಕೆಲಸ ಮಾಡೋದಕ್ಕೆ ಮುಂಚೆ ಹೀಗೆ ಭಾಷಣ ಮಾಡಬೇಕು ಏನೋ, ಅದಕ್ಕೆ ಹೇಳ್ತಿದ್ದಾನೆ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾನೆ. ಮಾತಾಡ್ಲಿ ಬಿಡು, ತಲೆಯಿಂದ ಕೆಲಸ ಮಾಡೋದನ್ನ ಹೇಳ್ಕೊಡೋದಕ್ಕೆ ಮುಂಚೆ ಹೀಗೆ ಭಾಷಣ ಮಾಡಬೇಕು ಅನ್ಸುತ್ತೆ. ಸೈತಾನನಿಗೆ ಜನಗಳ ಮಾತುಗಳನ್ನ ಕೇಳಿ ಸಿಟ್ಟು ಬಂದ್ಬಿಡುತ್ತೆ. ನಿಮಗೆ ಯಾಕೆ ತಿಳಿಸಿ ಹೇಳಲಿ? ಅಲ್ಲಪ್ಪ, ಇದಕ್ಕಿಂತ ಇನ್ನು ಹೇಗೆ ನಾನು ತಿಳಿಸಿ ಹೇಳಲಿ? ಇಷ್ಟು ತಿಳಿಸಿ ಹೇಳಿದ್ರು ನಿಮಗೆ ಅರ್ಥ ಆಗ್ತಿಲ್ವೇ? ಇನ್ನು ಯಾವ ರೀತಿಯಲ್ಲಿ ನಾನು ಬಿಡಿಸಿ ಬಿಡಿಸಿ ಹೇಳಬೇಕು? ಆಗ ಅಲ್ಲಿರುವ ಒಬ್ಬ ಹೇಳ್ತಾನೆ, ನಮಗೆಲ್ಲ ತಿಳಿದಿದೆ, ಈಗ ತಲೆಯಿಂದ ಕೆಲಸ ಮಾಡೋದನ್ನ ತೋರ್ಸಪ್ಪ ಅಂದ್ರೆ ನಮಗೆಲ್ಲ ಗೊತ್ತಿದೆ ಕೆಲಸ ಏನ್ ಮಾಡಬೇಕು ಅಂತ. ನೀನು ಮೊದಲು ತಲೆಯಿಂದ ಕೆಲಸ ಮಾಡೋದನ್ನ ಶುರು ಮಾಡು, ಅದನ್ನ ಹೇಳ್ಕೊಡು. ಆಗ ಸೈತಾನನಿಗೆ ಮತ್ತು ಸಿಟ್ಟು ಬಂದ್ಬಿಡುತ್ತೆ. ನಿಮಗೆ ಹೇಳಿ ಹೇಳಿ ನನ್ನ ತಲೆ ಖಾಲಿ ಆಯ್ತಷ್ಟೇ, ಏನೂ ಪ್ರಯೋಜನವಾಗಲಿಲ್ಲ. ನಿಮಗೆ ಹೇಳಿ ಹೇಳಿ ನನ್ನ ತಲೆಯಲ್ಲಿರುವುದನ್ನು ನಾನು ಖಾಲಿ ಮಾಡಿಕೊಂಡೆ ಅಷ್ಟೇ. ನಿಮಗೆ ಏನನ್ನೂ ತಿಳಿಸಿ ಹೇಳುವುದಕ್ಕೆ ಸಾಧ್ಯವಾಗ್ತಿಲ್ವೇ? ಆಗ ಬೋಳೇಶಂಕರ ಹೇಳ್ತಾನೆ, ಕೆಲಸನೇ ಶುರು ಮಾಡಿಲ್ವಲ್ಲ ಮಾರಾಯ, ಯಾಕೆ ಇಷ್ಟೊಂದು ಮಾತಾಡ್ತೀಯ? ಕೆಲಸವನ್ನೇ ಶುರು ಮಾಡಿಲ್ವಲ್ಲ ನೀನು, ಮಾಡು. ಆಗ ಸೈತಾನನಿಗೆ ಮತ್ತು ಸಿಟ್ಟು ಬಂದು, ನಿಮಗೆ ಹೇಳಬಹುದು ಅಂತ ಅಂದುಕೊಂಡೇನಲ್ಲ, ನನ್ನ ಮೂರ್ಖತನಕ್ಕೆ ಮಿತಿ ಇದೆಯೇ? ನನ್ನ ಮೂರ್ಖತನಕ್ಕೆ ಕೊನೆನೇ ಇಲ್ಲ, ಒಂದು ಮಿತಿನೇ ಇಲ್ಲ. ನಿಮ್ಮಂಥವ್ರಿಗೆ ಬಂದು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಲ್ಲ. ನನ್ನಂತಹ ಮೂರ್ಖ ಮತ್ತೊಬ್ಬನಿಲ್ಲ. ಆಗ ಗೋಡಂಗಿ ಮಧ್ಯ ಪ್ರವೇಶಿಸಿ ಹೇಳ್ತಾನೆ, ಅದು ಕೂಡ ನಿನಗೆ ಗೊತ್ತು? ನೀನೊಬ್ಬ ಮೂರ್ಖ ಅನ್ನೋದು ನಿನಗೆ ಗೊತ್ತಿದೆಯೇ? ಆಗ ಸೈತಾನ, ಅಯ್ಯ ಅಯ್ಯ ಬೆತ್ತಕ್ನಿಗಳ ತಲೆ ಚಚ್ಚಿಕೊಳ್ಳುವನು, ಎಷ್ಟು ಹೇಳಿದ್ರು ಇವರಿಗೆ ಅರ್ಥವಾಗ್ತಿಲ್ವಲ್ಲ ಅಂತ ತಲೆಯನ್ನ ಚಚ್ಚಿಕೊಳ್ಳುವುದಕ್ಕೆ ಮುಂದಾಗ್ತಾನೆ ಸೈತಾನ. ಯಾವಾಗ ತಲೆಯನ್ನ ಚಚ್ಚಿಕೊಳ್ಳುವುದಕ್ಕೆ ಮುಂದಾಗ್ತಾನೋ ಆಗ ಗೋಡಂಗಿ ಹೇಳ್ತಾನೆ, ಅಗೋ ನೋಡಿ, ತಲೆಯಿಂದ ಕೆಲಸ ಮಾಡೋದಕ್ಕೆ ಶುರು ಮಾಡ್ದ. ನೋಡಿ ನೋಡಿ ನೋಡಿ, ತಲೆಯಿಂದ ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ಈಗ ಹೇಳ್ಕೊಡ್ತಿದ್ದಾನೆ, ಪ್ರಾರಂಭ ಮಾಡ್ದ. ಆಗ ಒಬ್ಬ, ಅಗೋ ಅವನ ತಲೆಯಿಂದ ನೆತ್ತರು ಸೋರುತ್ತಿದೆ, ಅವನ ತಲೆಯಿಂದ ರಕ್ತ ಬರ್ತಿದೆ. ಆಗ ಬೋಳೇಶಂಕರ ಹೇಳ್ತಾನೆ, ಅಯ್ಯ ಗೆಳೆಯ, ಯಾಕಿಷ್ಟು ಚಿತ್ರಹಿಂಸೆ ಮಾಡ್ಕೊಳ್ತೀಯ? ಸ್ನೇಹಿತ, ಮಿತ್ರ, ಯಾಕೆ ಇಷ್ಟು ನಿನಗೆ ನೀನೇ ಇಷ್ಟು ಹಿಂಸೆ ಮಾಡ್ಕೊಳ್ತಿದೀಯ? ತಲೆಯಿಂದ ಕೆಲಸ ಮಾಡೋದು ಹೀಗೆ ತಾನೇ? ಗೊತ್ತಾಯ್ತು ಬಿಡಿ. ತಲೆಯಿಂದ ಕೆಲಸ ಮಾಡಿದ್ರೆ ತಲೆಯಿಂದ ರಕ್ತ ಬರುತ್ತಲ್ಲ,
ತಲೆಯಿಂದ ಕೆಲಸವನ್ನ ಮಾಡಿದ್ರೆ ಏನು ಅಪಾಯ ಆಗುತ್ತೆ ಅನ್ನೋದು ನಮಗೆ ಗೊತ್ತಾಯಿತು. ಇಂಥ ಭಯಂಕರ ವಿದ್ಯೆ ಹೇಳಿಕೊಟ್ಟಿದ್ದಕ್ಕಾಗಿ ನಿನಗೆ ವಂದನೆಗಳು. ತಲೆಯಿಂದ ಕೆಲಸವನ್ನ ಮಾಡಿದರೆ ಅಪಾಯವಾಗುತ್ತದೆ ಎಂಬ ಈ ವಿದ್ಯೆಯನ್ನ ನೀನು ನಮಗೆ ಹೇಳಿಕೊಟ್ಟಲ್ಲ, ನಿನಗೆ ವಂದನೆಗಳು, ಧನ್ಯವಾದಗಳು ಮಾರಾಯ. ಹೇಳಿಕೊಟ್ಟ ಮಾತ್ರಕ್ಕೆ ನಾವು ತಲೆಯಿಂದ ಕೆಲಸ ಮಾಡಲೇಬೇಕಂತ ಕಡ್ಡಾಯವೇನಿಲ್ಲವಲ್ಲ. ಶಿವ ನಿನಗೆ ಒಳ್ಳೇದು ಮಾಡಲಿ, ಕಡ್ಡಾಯವೇನಿಲ್ಲ. ಆ ಶಿವ, ಆ ದೇವರು ನಿನಗೆ ಒಳ್ಳೆಯದನ್ನು ಮಾಡಲಿ. ಯಾವಾಗ ಬೋಳೇಶಂಕರ ಶಿವನ ನಾಮಸ್ಮರಣೆಯನ್ನ ಮಾಡಿಬಿಟ್ಟು ಸೈತಾನನಿಗೆ ಸಿಟ್ಟು ಬರುತ್ತೆ. ಏನಂದೆ? ಶಿವ ನಿನಗೆ ಒಳ್ಳೇದು ಮಾಡಲಿ ಅಂದೆ. ಬೋಳೇಶಂಕರ ಹೇಳ್ಬಿಡ್ತಾನೆ. ಅದಕ್ಕೆ ಸೈತಾನ, ಥೂ ಚಂಡಾಲ, ಎಂತ ಮಾತನಾಡಿದೆ, ಎಂತ ಮಾತನ್ನು ಹೇಳಿದೆ ಮಾರಾಯ ನೀನು, ಚಂಡಾಲ ನೀನು. ಆಗ ಕೋಡಂಗಿ, ಅಗೋ ಮಿತ್ರ, ಅಲ್ಲಿ ನೋಡು, ನೆತ್ತರಾಡುವ ಅವನ ಮುಖದಲ್ಲಿ ಕೋರೆ ಹಲ್ಲು ಕೊಂಬು ಮೂಡುತ್ತಿವೆ. ಕೋಡಂಗಿ ಹೇಳ್ತಾನೆ, ನೋಡು, ಅವನ ಮುಖದಲ್ಲಿ ಕೋರೆ ಹಲ್ಲು ಮೂಡುತ್ತಿದ್ದಾವೆ, ಕೊಂಬು ಮೂಡುತ್ತಿದ್ದಾವೆ. ಸೈತಾನನ ನಿಜರೂಪ ಕಾಣಿಸಿಕೊಂಡಾಗ ಬೋಳೇಶಂಕರ ಹೇಳ್ತಾನೆ, ಇವನು ಹಿಂದಿನ ಪಿಶಾಚಿಗಳ ತಂದೆ ಅಲ್ಲವೇನೆಯ? ಅವರ ಒಡೆಯ ಅಲ್ವೇ? ಅವರ ಯಜಮಾನ ಅಲ್ವೇ? ಆಗ ಕೋಡಂಗಿ ತಕ್ಷಣವೇ, ಹೌದು, ಶಿವ ಶಿವ ಶಂಕರ, ಬೋಳೇಶಂಕರ, ಭೋಂ ಭೋಂ ಶಂಕರ. ಜನಗಳೆಲ್ಲ ಭೋಂ ಭೋಂ ಶಂಕರ, ಬೋಳೇಶಂಕರ. ಶಿವನ ನಾಮಸ್ಮರಣೆಯನ್ನ ಮಾಡುವುದಕ್ಕೆ ಎಲ್ಲರೂ ಒಟ್ಟಾಗಿ ಮುಂದಾಗ್ಬಿಡ್ತಾರೆ. ಆಗ ಸೈತಾನ ತಿರುಗಿ ನಿಲ್ಲಿಸ್ರೋ ನಿಲ್ಲಿಸ್ರೋ ಕಿರುಚುತ್ತಲೇ ಅಲ್ಲಿಂದ ನೆಲಕ್ಕೆ ಬೀಳುವನು, ಸತ್ತು ಹೋಗುವನು. ಸೈತಾನನ ನಾಶವೂ ಕೂಡ ಈ ಸಂದರ್ಭದಲ್ಲಿ ಆಗಿಬಿಡುತ್ತೆ. ಸೈತಾನನ ನಾಶವಾದ ಮೇಲೆ ಬೋಳೇಶಂಕರ ಜನಗಳನ್ನು ಉದ್ದೇಶಿಸಿ ಹೇಳ್ತಾನೆ, ನೋಡಿದಿರ ಬಂಧುಗಳೇ, ತಲೆಯಿಂದ ಕೆಲಸ ಮಾಡಬಹುದು ಅನ್ನೋದನ್ನ ಈ ಮನುಷ್ಯ ತೋರಿಸಿಕೊಟ್ಟಿದ್ದೇನೋ ಸರಿಯೇ, ಆದರೆ ತಲೆಯಿಂದ ಕೆಲಸ ಮಾಡಿದರೆ ನೀವೇ ನೋಡಿದಿರಲ್ಲ, ತಲೆ ಸಿಡಿಯುತ್ತದೆ. ಆದ್ದರಿಂದ ನಾವು ಮೊದಲಿನ ಹಾಗೆ ಕೈ ಮತ್ತು ಬೆನ್ನುಗಳಿಂದ ಕೆಲಸ ಮಾಡೋದೇ ವಾಸಿ. ತಲೆಯಿಂದ ಕೆಲಸ ಮಾಡೋದು ಅಂದ್ರೆ ಅಪಾಯವನ್ನ ತಂದುಕೊಂಡ ಹಾಗೆ. ಅದು ದೇಹಕ್ಕೂ ಅಪಾಯವೇ, ದೇಶಕ್ಕೂ ಅಪಾಯವೇ. ಇದು ಅಪಾಯವನ್ನ ತಂದುಕೊಂಡ ಹಾಗೆ. ಹಾಗಾಗಿ ತಲೆಯಿಂದ ಕೆಲಸ ಮಾಡುವುದು ನಮಗೆ ಬೇಡ. ಈ ಮನುಷ್ಯನೇನೋ ನಮಗೆ ತೋರಿಸ್ಕೊಟ್ಟ ತಲೆಯಿಂದ ಕೆಲಸವನ್ನ ಹೇಗೆ ಮಾಡಬೇಕು ಅಂತ. ನಿಮೇ ನೋಡಿದ್ರಲ್ಲ, ತಲೆಯಿಂದ ಕೆಲಸ ಮಾಡಿದ್ರೆ ಏನೆಲ್ಲ ಆಗುತ್ತೆ ಅಂತ. ಹಾಗಾಗಿ ತಲೆಯಿಂದ ಕೆಲಸ ಮಾಡಿದರೆ ಅಪಾಯ ಎನ್ನುವುದನ್ನು ತಿಳಿದುಕೊಂಡ ಮೇಲೆ ನಾವು ಇನ್ನು ಮುಂದೆ ತಲೆಯಿಂದ ಕೆಲಸ ಮಾಡುವುದು ಬೇಡ. ಇನ್ನು ಮುಂದೆ ನಾವು ಕೈ ಪೆನ್ನುಗಳನ್ನೇ ಉಪಯೋಗಿಸಿ ಕೆಲಸವನ್ನ ಮಾಡೋಣ. ಇಲ್ಲಿ ಒಂದು ಅಂಶವನ್ನ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಈ ವಿದ್ಯೆ, ಈ ಶಿಕ್ಷಣ, ಜ್ಞಾನದಿಂದ ನಾವು ಮಾಡಿರುವಂತಹ ಎಲ್ಲ ಸಾಧನೆಗಳು, ಇದು ಒಂದು ಕಡೆ ಸರಿಯಾದಂತಹ ವಿಚಾರವೇ. ದೇಶ ಅಭಿವೃದ್ಧಿಯನ್ನ ಆಗಬೇಕು, ಸಾಧನೆಯನ್ನ ಮಾಡಬೇಕು. ಆದರೆ ಹಿಂದೆಂದೂ ಇಲ್ಲದಂತಹ ಹಲವಾರು ರೀತಿಯ ಸಮಸ್ಯೆಗಳನ್ನು ನಾವು ಇವತ್ತು ಎದುರಿಸ್ತಿದ್ದೇವೆ. ಶಿಕ್ಷಣ ಇಲ್ಲದ ಕಾಲದಲ್ಲಿ, ವಿಜ್ಞಾನ ಮುಂದುವರಿಯದೆ ಇದ್ದಂತಹ ಕಾಲದಲ್ಲಿ, ಯಾವ ಸವಲತ್ತುಗಳು ಇಲ್ಲದೆ ಇದ್ದಂತಹ ಕಾಲದಲ್ಲಿ ಇಲ್ಲದ ಸಾವಿರಾರು ಸಮಸ್ಯೆಗಳನ್ನು ಇವತ್ತು ನಾವು ಎದುರಿಸ್ತಾ ಇದ್ದೇವೆ. ಈ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನು? ಈ ಎಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಮನುಷ್ಯನ ಮುಂದುವರಿದ ಜ್ಞಾನ, ಅತಿಯಾದ ಜ್ಞಾನ, ಅತಿಯಾದ ಸಾಧನೆ. ಹಾಗಾಗಿ ಒಂದು ಕಡೆ ಅಭಿವೃದ್ಧಿ ಅನ್ನುವುದನ್ನು ನಿರಂತರವಾಗಿ ನಡೆಸುತ್ತಾ ಹೋದ ಹಾಗೆ ಹಲವಾರು ರೀತಿಯ ಸಮಸ್ಯೆಗಳು
ಜೊತೆಯಲ್ಲಿಯೇ ಹುಟ್ಟಿಕೊಳ್ಳುವುದನ್ನು ನಾವು ಗಮನಿಸಬಹುದು. ಹೀಗೆ ಬುದ್ಧಿ ಮತ್ತು ಶ್ರಮ ಇವೆರಡರ ನಡುವಿರುವಂತಹ ವ್ಯತ್ಯಾಸ. ಜನ ಶ್ರಮಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು, ಶ್ರಮದ ಮೌಲ್ಯವನ್ನು ಅರಿತುಕೊಳ್ಳಬೇಕು, ಶ್ರಮದಿಂದಲೇ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಎಂಬ ಅಂಶವನ್ನು ಈ ಮಾತಿನ ಮೂಲಕ ಹೇಳುತ್ತಿರುವುದನ್ನು ಗಮನಿಸಬಹುದು. ಆಗ ಅಲ್ಲಿ ನೆರೆದಿರುವಂತಹ ವ್ಯಕ್ತಿಗಳಲ್ಲಿ ಒಬ್ಬ ಹೇಳ್ತಾನೆ, ಇದರಲ್ಲಿ ಅನುಮಾನವೇ ಇಲ್ಲ, ನಿಮ್ಮ ತಕರಾರಿಲ್ಲವಾದರೆ ನೀವು ಸೈನಿಕರಿಗೆ ಕಲಿಸಿದ ನಮ್ಮೂರಿನ ಹಾಡು ಹೇಳಬಹುದು. ನಿಮ್ಮ ಅಭ್ಯಂತರವಿಲ್ಲದಿದ್ದರೆ ನೀವು ನಮ್ಮೂರಿನ ಸೈನಿಕರಿಗೆ ಒಂದು ಹಾಡನ್ನು ಕಲಿಸಿದ್ರಲ್ಲ, ನಮ್ಮೂರಿನ ಹಾಡನ್ನ, ನಮ್ಮೂರಿನ ವಿಚಾರಗಳನ್ನು ಕುರಿತಂತ ಹಾಡನ್ನ, ಆ ಹಾಡನ್ನ ಹೇಳಬಹುದೇ? ಆಗ ಬೋಳೇಶಂಕರ ಆಗಲೇಳಿ ಅದಕ್ಕೇನಂತೆ ಒಪ್ಕೊಳ್ತಾನೆ. ಆಗ ಇನ್ನೊಬ್ಬ ಹೇಳ್ತಾನೆ, ಅಲ್ಲಿ ಇಬ್ಬರು ನಿಂತಿದ್ದಾರಲ್ಲ, ಈ ಕಡೆ ಬೆನ್ನು ತಿರುಗಿಸಿ ಅವರನ್ನು ಸೇರಿಸಿಕೊಳ್ಳೋಣವೆ. ನೋಡಿ, ಅಲ್ಲಿ ಇಬ್ಬರು ನಿಂತಿದ್ದಾರೆ, ಆ ಇಬ್ಬರನ್ನು ನಮ್ಮ ಗುಂಪಿಗೆ ಸೇರಿಸಿಕೊಳ್ಳಬಹುದಾ? ಬೋಳೇಶಂಕರ, ಯಾರವರು? ರಾಜ್ಯ ಕಳೆದುಕೊಂಡ ನಿನ್ನ ಅಣ್ಣಂದಿರು ನಿಮ್ಮೂರಿಗೆ ಬರೋಣ್ವೆ ಅಂತ ಕೇಳುತ್ತಿದ್ದಾರೆ. ರಾಜ್ಯವನ್ನ ಕಳೆದುಕೊಂಡಂತಹ, ಎಲ್ಲವನ್ನ ಕಳೆದುಕೊಂಡಂತಹ ನಿನ್ನ ಅಣ್ಣಂದಿರು ನಿಮ್ಮೂರಿಗೆ ಬರಬಹುದಾ ಅಂತ ಕೇಳ್ತಿದ್ದಾರೆ, ಸೇರಿಸ್ಕೊಳ್ಬಹುದಾ? ಆಗ ಬೋಳೇಶಂಕರ ಹೇಳ್ತಾನೆ, ಆಗಲೇಳಿ ಅವರು ನಮ್ಮೊಟ್ಟಿಗಿರಲಿ, ಎಲ್ಲರೂ ಕೂಡಿ ಹಾಡೋಣ. ಎಲ್ಲಿ ಹಾಡು ಶುರು ಮಾಡಿ, ಅಣ್ಣಂದಿರನ್ನೂ ಜೊತೆಗೆ ಸೇರಿಸ್ಕೊಳ್ತಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಹಾಡನ್ನ ಹಾಡುವುದಕ್ಕೆ ಮುಂದಾಗ್ತಾರೆ. ಜಯ ಜಯ ಶಿವಪೂರಿಗೆ, ಹಸಿರಿನ ತವರೂರಿಗೆ, ಹಾಡು ಬೆಳೆವ ಕಾಡಿಗೆ, ನಮ್ಮ ಚಳಿಗೆ ಬಿಸಿಯಾಗುವ ಯೌವನವನ್ನು ಕಾಪಾಡುವ, ಮುಳ್ಳಿನಲ್ಲೂ ಹೂವುಗಳ ನಗೆಯ ನಗುವ ಸೀಮೆಗೆ ಜಯ ಜಯ ಶಿವಪುರಿಗೆ. ಹಸಿರಿನ ತವರೂರಾಗಿರುವಂತಹ ಶಿವಪುರಕ್ಕೆ ಜಯಕಾರವನ್ನ ಹಾಕೋಣ. ಹಾಡನ್ನ ಸೃಷ್ಟಿಸುವ ಶಿವಪುರದ ಕಾಡುಗಳಿಗೆ, ಯೌವನವನ್ನು ಕಾಪಾಡುವಂತಹ ಶಿವಪುರದ ಮಹಿಮೆಗೆ, ಮುಳ್ಳಿನಲ್ಲೂ ಹೂವುಗಳ ಹಾಗೆ ಹಲವಾರು ಕಷ್ಟಗಳಿದ್ದರೂ ಹೂವಿನ ರೀತಿಯಲ್ಲಿ ನಗುನಗುತ್ತಿರುವ ಶಿವಪುರದ ಜನತೆಗೆ ಎಲ್ಲರಿಗೂ ಜಯಕಾರವನ್ನು ಹಾಕೋಣ ಎಂದು ಜಯಕಾರವನ್ನು ಹಾಕುವುದರ ಮೂಲಕ ನಾಟಕವನ್ನು ಮುಕ್ತಾಯ ಮಾಡ್ತಾರೆ. ಹೀಗೆ ನಾಟಕ ಹಲವಾರು ಅಂಶಗಳನ್ನು ಚರ್ಚೆ ಮಾಡುತ್ತಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಆ ಅಂಶಗಳನ್ನು ಮತ್ತೊಮ್ಮೆ ಸೂಕ್ಷ್ಮವಾಗಿ ನಾವು ಗಮನಿಸುವುದಾದರೆ ಬಹಳ ಮುಖ್ಯವಾದಂತಹ ಅಂಶಗಳಲ್ಲಿ ಒಂದು, ನಗರ ಬದುಕಿನ ಆಕರ್ಷಣೆಗಳಿಗೆ ಒಳಗಾಗಿ ಇಂದಿನ ದಿನಗಳಲ್ಲಿ ಶ್ರಮದ ಬದುಕಿಗೆ ಬೆಲೆ ಇಲ್ಲದಂತಾಗಿದೆ. ಶ್ರಮದ ಬದುಕಿನ ಮೌಲ್ಯಗಳನ್ನು, ಶ್ರಮದ ಬದುಕಿಗಿರುವಂತಹ ಮಹತ್ವವನ್ನು ಈ ನಾಟಕದ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಎಲ್ಲರೂ ಪಟ್ಟಣಗಳ ಕಡೆಗೆ ಮುಖ ಮಾಡಿದರೆ, ಶ್ರಮದ ಜೀವನವನ್ನು ಬಿಟ್ಟು ಬುದ್ಧಿಯ ಜೀವನದ ಕಡೆಗೆ ಮುಖ ಮಾಡಿದಾಗ ದುಡಿಯುವವರ ಸಂಖ್ಯೆ ಕಡಿಮೆಯಾಗುತ್ತೆ. ದುಡಿಯುವವರ ಸಂಖ್ಯೆ ಕಡಿಮೆಯಾದರೆ ಆಹಾರದ ಉತ್ಪಾದನೆಯ ಪ್ರಮಾಣ ಕಡಿಮೆಯಾಗುತ್ತೆ. ಆಹಾರದ ಉತ್ಪಾದನೆಯ ಪ್ರಮಾಣ ಕಡಿಮೆಯಾದರೆ ಆಹಾರದ ಸಮಸ್ಯೆ ಎದುರಾಗುತ್ತೆ. ಮುಂದೊಂದು ದಿನ ಆಹಾರವೇ ಸಿಗದೇ ಇರುವಂತಹ ಪರಿಸ್ಥಿತಿ ನಮಗೆ ನಿರ್ಮಾಣವಾಗಬಹುದು. ಹಾಗಾಗಿ ನಗರೀಕರಣದಿಂದಾಗಿ ಇಂದು ನಾಡಿನ ಮೂಲ ಸಂಸ್ಕೃತಿ ಕಳೆದು ಹೋಗ್ತಾ ಇದೆ.
ಗ್ರಾಮೀಣ ಜನಗಳ ಬದುಕು ಅಸ್ಥಿರಗೊಂಡಿದೆ ಎಂಬ ಮೌಲ್ಯವನ್ನ ಈ ನಾಟಕದಲ್ಲಿ ನಾವು ಕಾಣಬಹುದು. ಶ್ರಮದ ಜೀವನವನ್ನ ಕಡೆಗಣಿಸುತ್ತಾ ದುರಾಸೆ, ದೌರ್ಜನ್ಯ, ಸ್ವಾರ್ಥಗಳನ್ನ ಬೆಳೆಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದರೆ ಒಂದು ಸುವ್ಯವಸ್ಥಿತವಾದಂತಹ ಸಮಾಜವನ್ನು ಸೃಷ್ಟಿಸುವುದು ತುಂಬಾ ಕಷ್ಟವಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ನಗರಗಳು ಬೆಳೆಯುತ್ತಿದ್ದಾವೆ ಎಂಬ ವಿಷಾದವನ್ನ ಕಂಬಾರರು ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ರಾಜ ರಾಣಿಯರಿಂದಿಡಿದು ಎಲ್ಲರೂ ದುಡಿಯಬೇಕು, ದುಡಿದೇ ತಿನ್ನಬೇಕು, ದುಡಿಯದ ಸೋಮಾರಿಗಳಿಗೆ ತಿನ್ನುವ ಹಕ್ಕಿಲ್ಲ. ನೋಡಿ, ಇಂಥದ್ದೊಂದು ಕಾನೂನು ಯಾವುದೇ ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಜಾರಿಯಾದರೆ ದೇಶ ಎಷ್ಟೊಂದು ಸುಖಕರವಾಗಿರುತ್ತದೆ ಎಂಬುದನ್ನು ಯೋಚನೆ ಮಾಡಬೇಕು. ಎಷ್ಟೋ ಕಷ್ಟಗಳು ಇದರಿಂದ ನಿವಾರಣೆಯಾಗುತ್ತೆ. ಇವತ್ತು ನಾವು ಎದುರಿಸುತ್ತಿರುವಂತಹ ಹಲವಾರು ಸಮಸ್ಯೆಗಳಿಗೆ ಒಂದು ಮುಖ್ಯವಾದಂತಹ ಕಾರಣ ಅಂದರೆ ದುಡಿಯುವವರ ಸಂಖ್ಯೆ ಕಡಿಮೆಯಾಗಿರೋದು, ತಿನ್ನುವವರ ಸಂಖ್ಯೆ ಹೆಚ್ಚಾಗಿರೋದು. ಹಾಗಾಗಿ ಎಲ್ಲರೂ ದುಡಿದರೆ, ದುಡಿಮೆಗೆ ತನ್ನನ್ನು ತಾನು ತೊಡಗಿಸಿಕೊಂಡರೆ ಮೋಸ, ವಂಚನೆ, ಕಪಟ, ಲಂಚ, ದೌರ್ಜನ್ಯ, ಶೋಷಣೆ ಇಂತಹ ಕೆಲಸಗಳನ್ನು ಮಾಡುವುದಕ್ಕೆ ಸಮಯವೇ ಇರೋದಿಲ್ಲ. ಇವೆಲ್ಲವನ್ನ ನಾಶ ಮಾಡಬಹುದು. ಹಾಗಾಗಿ ಎಲ್ಲರೂ ದುಡಿಯಬೇಕು ಅನ್ನುವ ಒಂದು ಕಾನೂನನ್ನ ಜಾರಿಗೊಳಿಸುವಂತಹ ಪ್ರಯತ್ನವನ್ನ ಇಲ್ಲಿ ಬೋಳೇಶಂಕರ ಮಾಡ್ತಾನೆ. ಇದರ ಜೊತೆಗೆ ಮತ್ತೊಂದು ಮುಖ್ಯವಾದಂತಹ ಅಂಶ ಬೋಳೇಶಂಕರ ಹೇಳುವ ಹಾಗೆ, ಒಬ್ಬ ಒಳ್ಳೆಯ ಕೆಲಸವನ್ನ ಮಾಡುವುದು ಪುಣ್ಯದ ತುರಾಯಿಗಳನ್ನ ರುಮಾಲಿಗೆ ಸಿಕ್ಕಿಸಿಕೊಳ್ಳಲಿಕ್ಕಲ್ಲ. ಯಾವತ್ತೂ ನಾವು ಒಳ್ಳೆಯ ಕೆಲಸಗಳನ್ನ ಮಾಡಿದಾಗ ಹೇಳಿಕೊಂಡು ತಿರುಗಬಾರದು. ಇವತ್ತಿನ ಸಮಾಜವನ್ನು ಗಮನಿಸಿದಾಗ ಎಷ್ಟೋ ವ್ಯಕ್ತಿಗಳು ಒಂದೇ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಅದೇ ಕೆಲಸವನ್ನ ಜೀವನ ಪರ್ಯಂತ ಹೇಳಿಕೊಂಡು ತಿರುಗುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಅಂತಹ ಪರಿಸ್ಥಿತಿಯಲ್ಲಿ ನಾವಿವತ್ತಿದ್ದೇವೆ. ಅದಾಗಬಾರ್ದು. ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ಕೊಂಡು ಹೋಗ್ಬೇಕು, ಆದರೆ ಹೇಳಿಕೊಳ್ಬಾರ್ದು ಅಂತ. ಅದು ನಮ್ಮ ಜೀವನದ ಮುಖ್ಯವಾದಂತಹ ಕ್ರಮವಾಗಬೇಕು. ಮತ್ತೊಂದು ಬೋಳೇಶಂಕರನ ಒಂದು ನಿಯಮಗಳಲ್ಲಿ ಸಮಾಜವನ್ನ ತಿದ್ದಲು ನಿಯಮಗಳು, ಕಾನೂನುಗಳು ಇರಬಾರದು. ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳ್ತಾರೆ. ಯಾವ ಕಾನೂನು ಬೇಡ ಅಂತ. ಕಾನೂನು ಇರುವುದರಿಂದಲೇ ಇಷ್ಟೆಲ್ಲ ಸಮಸ್ಯೆಗಳು ಶುರುವಾಗಿರೋದು. ಇವತ್ತಿನ ಕಾನೂನನ್ನು ಗಮನಿಸಿದರೆ ನಮಗೆ ಎಲ್ಲವೂ ಸ್ಪಷ್ಟವಾಗುತ್ತೆ. ಒಬ್ಬ ನಿರಪರಾಧಿ ಬಿಡುಗಡೆ ಆಗುವುದಕ್ಕೆ ಹೇಗೆ ಒಂದು ಕಾನೂನು ಇದೆಯೋ, ಅಪರಾಧಿಯೂ ಬಿಡುಗಡೆಯಾಗುವುದಕ್ಕೆ ಸಾಕಷ್ಟು ಅವಕಾಶಗಳಿದ್ದಾವೆ. ಇದನ್ನ ಕೊನೆಗಾಣಿಸಬೇಕು ಅಂದ್ರೆ ನಾವು ಈ ಎಲ್ಲ ಕಾನೂನಿನ ವ್ಯವಸ್ಥೆಯನ್ನ ನಾಶ ಮಾಡಬೇಕು. ಹಿಂದಿನ ಕಾಲದ ಒಂದು ಪರಿಸ್ಥಿತಿಯ ಹಾಗೆ ಯಾರಾದರೂ ತಪ್ಪು ಮಾಡಿದಾಗ ಆ ಊರಿನ ಹಿರಿ ಮನುಷ್ಯ, ಅನುಭವಿ ಬುದ್ಧಿ ಹೇಳ್ತಾನೆ, ಶಿಕ್ಷಿಸ್ತಾನೆ. ಆಗ ಅವರು ತಪ್ಪಿಸಿಕೊಳ್ಳುವುದಕ್ಕೆ ಅವಕಾಶವಿಲ್ಲದೆ ತಪ್ಪುಗಳನ್ನು ತಿದ್ದುಕೊಳ್ತಾರೆ. ಹೀಗೆ ಇಂಥದ್ದೊಂದು ಹೊಸ ಸಮಾಜವನ್ನು ನಿರ್ಮಿಸಬೇಕು. ಅದರ ಜೊತೆಗೆ ಹಸಿರೇ ಉಸಿರಾಗಬೇಕು. ಇವತ್ತು ನಮಗೆ ಆ ಒಂದು ಕಲ್ಪನೆ ಬರುತ್ತಿರುವುದನ್ನು ಕಾಣ್ತೇವೆ. ಹಸಿರನ್ನು ನಾವು ಎಲ್ಲಿಯವರೆಗೆ ಪ್ರೀತಿಸೋದಿಲ್ವೋ ಅಲ್ಲಿಯವರೆಗೂ ಈ ದೇಶ ಸಮಸ್ಯೆಗಳಿಂದ ಮುಕ್ತಿಯಾಗುವುದಕ್ಕೆ ಸಾಧ್ಯವಿಲ್ಲ. ಪರಿಸರ, ಹಸಿರು, ಪ್ರಕೃತಿ, ಅರಣ್ಯ ಪ್ರತಿಯೊಬ್ಬರಿಗೆ ಮುಖ್ಯ ಅಂತ. ಒಂದು ಮರ 500 ಜನಗಳಿಗಾಗುವಷ್ಟು ಆಮ್ಲಜನಕವನ್ನು ಕೊಡುತ್ತೆ. ನಾವು ಹೀಗೆ ಅರಣ್ಯವನ್ನು ನಾಶ ಮಾಡ್ತಾ ಹೋದ್ರೆ
ಮುಂದೊಂದು ದಿನ ಮನುಷ್ಯನಿಗೆ ಆಮ್ಲಜನಕ ಸಿಗದ ರೀತಿಯ ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ. ಹೀಗೆ ಹಸಿರಿನ ಮಹತ್ವವನ್ನ, ಪ್ರಕೃತಿಯ ಪ್ರಾಮುಖ್ಯತೆಯನ್ನ ಇಲ್ಲಿ ಬೋಳೇಶಂಕರ ತಿಳಿಸ್ತಾ ಹೋಗ್ತಾನೆ. ಜೊತೆಗೆ ಬುದ್ಧಿ ಮತ್ತು ಶ್ರಮದ ನಡುವಿರುವಂತಹ ವ್ಯತ್ಯಾಸ, ಬುದ್ಧಿಯಿಂದ ಕೆಲಸವನ್ನ ಮಾಡುವುದಕ್ಕಿಂತ ಶ್ರಮದಿಂದ ಕೆಲಸವನ್ನ ಮಾಡುವುದೇ ಮುಖ್ಯ ಎಂಬ ಅಂಶಗಳನ್ನ ಈ ನಾಟಕದಲ್ಲಿ ಕಾಣ್ತಾರೆ. ಹೀಗೆ ಇಂತಹ ಹಲವಾರು ಅಂಶಗಳನ್ನ ಈ ನಾಟಕ, ಬೋಳೇಶಂಕರ ನಾಟಕ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಇಂತಹ ಅಂಶಗಳನ್ನ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡರೆ ಉತ್ತಮವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಎಂಬ ನೀತಿಯನ್ನ ಈ ನಾಟಕದಲ್ಲಿ ಕಾಣಬಹುದು ಎಂದು ಹೇಳುತ್ತಾ ಈ ನಾಟಕವನ್ನ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. Peace.